ಎಲ್ಲರಿಗೂ ನಮಸ್ಕಾರ. ರಾಜ್ಯದ ಜನರಿಗೆ ಇವತ್ತು ಒಂದು ದುಃಖದ ಸಂದೇಶವನ್ನು ಹೇಳಕ್ಕೆ ಬಂದಿದ್ದೇನೆ. ಎಲ್ರಿಗೂ ತಿಳಿದಿರೋ ಮಟ್ಟಿಗೆ ಇವತ್ತು 31 ಅಕ್ಟೋಬರ್ 1984 ಅಲ್ಲಿ ಏನ್ ನಮ್ಮ ಪೂರ್ವ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಬಲಿದಾನ ಕೊಟ್ರು ರಾಷ್ಟ್ರಕ್ಕೋಸ್ಕರ. ಹಾಗೆ 1971 ಅಲ್ಲಿ ಬಾಂಗ್ಲಾದೇಶ್ ಇತ್ತಲ್ಲ, ಅದಕ್ಕೆ ಸೀಸ್ ಫೈರ್ ಮಾಡಿಸಿದ್ದೆ ಇಂದಿರಾ ಗಾಂಧಿ ಅವರು. ನಮ್ಮ ದೇಶದ ತೀರ್ಮಾನಗಳು ತಾವೇ ತಗೋತಾ ಇದ್ವಿ ಫಸ್ಟ್. ಈಗ ಯಾವ ತರ ನಮ್ಮ ಪ್ರಧಾನ ಮಂತ್ರಿ ಬಂದಾದ್ಮೇಲೆ 2014ರಿಂದ ಎಲ್ಲ ನಮ್ಮ ದೇಶದ ತೀರ್ಮಾನಗಳು ಯಾವ ತರ ಡೊನಾಲ್ಡ್ ಟ್ರಂಪ್ ತಗೋತಾರೆ, ಅದೇ ತರ ನಮ್ಮ ದೇಶದ ತೀರ್ಮಾನಗಳು ಇಂದಿರಾ ಗಾಂಧಿ ಅವರೇ ತಗೋತಾ ಇದ್ರು, ಕಾಂಗ್ರೆಸ್ ಸರ್ಕಾರನೇ ತಗೋತಾ ಇತ್ತು. ಪಕ್ಕದ ದೇಶದ ಹೊರ ದೇಶದ ತೀರ್ಮಾನಗಳು ಸೀಸ್ ಫೈರ್ಗೆ ಇಂದಿರಾ ಗಾಂಧಿ ಅವರೇ ತೀರ್ಮಾನಗಳು ತಗೋತಾ ಇದ್ರು. ಯಾವ ತರ ಈಗ ಅಮೆರಿಕ ಯಾವ ಎಲ್ಲಾ ಕಂಟ್ರಿಗಳಿಗೆ, ಎಲ್ಲಾ ದೇಶಗಳಿಗೆ ನುಗ್ಗಿ ನುಗ್ಗಿ ಅದೇ ತೀರ್ಮಾನ ತಗೊಳುತ್ತೆ, ಆ ತರ ಇದ್ದಿದ್ ನಮ್ಮ ರಾಷ್ಟ್ರ. ಪ್ರಧಾನ ಮಂತ್ರಿಯವರಂದ್ರೆ ಇವ್ರ ತರ ಆಗ್ಬೇಕು, ಐರನ್ ಲೇಡಿ, ಉಕ್ಕಿನ ಮಹಿಳೆ. ಅದೇ ತರ ರಾಹುಲ್ ಗಾಂಧಿ ಅವರು ಪಣ ತೊಟ್ಟಿರೋದು ಅದೇನೆ. ಏನಕ್ಕಂದ್ರೆ ಅವರು ಅಧಿಕಾರಕ್ಕೆ ಬಂದು PM ಪ್ರಧಾನ ಮಂತ್ರಿ ಆದ್ರೇನೆ ನಮ್ಮ ರಾಷ್ಟ್ರಕ್ಕೆ ಒಳ್ಳೆಯದು ಆಗೋದು ಅಂತ ಇವತ್ತು ಈ ಸಂದರ್ಭದಲ್ಲಿ ಹೇಳಿ ಇಂದಿರಾ ಗಾಂಧಿ ಅವರಿಗೆ ನೆನೆಸ್ಕೊತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.